ಮನಸ್ಸನ್ನು ನಿಯಂತ್ರಿಸುವ ಸೀಕ್ರೆಟ್ ಸೈಕಾಲಜಿ ಅನ್ನೋ ವಿಷಯವನ್ನು ನಾವು ತುಂಬಾ ಸರಳವಾಗಿ ಹೇಳ್ತೀವಿ. ಆದರೆ ಅದನ್ನು ನಿಜವಾಗಿ ಅರ್ಥ ಮಾಡ್ಕೊಂಡ್ರೆ ಜೀವನವೇ ಬದಲಾಯಿಸೋ ಮಟ್ಟಿನ ಶಕ್ತಿ ಇದರಲ್ಲಿದೆ. ಮನಸ್ಸು ಅಂದ್ರೆ ನಮ್ಮೊಳಗೆ ಇರುವ ಒಂದು ಕಾಣದ ಶಕ್ತಿ. ಅದು ಕಣ್ಣಿಗೆ ಕಾಣೋದಿಲ್ಲ, ಕೈಗೆ ತಗಲೋದಿಲ್ಲ. ಆದರೆ ನಮ್ಮ ಜೀವನದ ಪ್ರತಿಯೊಂದು ನಿರ್ಧಾರ, ಪ್ರತಿಯೊಂದು ಭಾವನೆ, ಪ್ರತಿಯೊಂದು ಅಭ್ಯಾಸವನ್ನು ಅದು ನೇರವಾಗಿ ಪ್ರಭಾವಿಸುತ್ತದೆ. ಕೆಲವೊಮ್ಮೆ ನಾವು ಯೋಚಿಸುವುದೇ ಇಲ್ಲದಂತೆ ಯೋಚನೆಗಳು ಬರುತ್ತವೆ. ಕೆಲವೊಮ್ಮೆ ನಮಗೆ ಬೇಡ ಅನಿಸಿದರೂ ಕೋಪ ಬರುತ್ತದೆ. ಕೆಲವೊಮ್ಮೆ ಏನೂ ಕಾರಣ ಇಲ್ಲದೆ ಮನಸ್ಸು ಕುಗ್ಗುತ್ತದೆ. ಇದಕ್ಕೆ ಕಾರಣ ಏನು ಅಂದ್ರೆ ನಾವು ಮನಸ್ಸನ್ನು ಬಳಸೋದು ಗುಟ್ಟಿಲ್ಲ, ಆದರೆ ಮನಸ್ಸು ನಮ್ಮನ್ನೇ ಬಳಸುತ್ತಿದೆ. ಮನಸ್ಸನ್ನು ನಿಯಂತ್ರಿಸುವ ಸೀಕ್ರೆಟ್ ಅಂದ್ರೆ ಅದನ್ನು ಬಲದಿಂದ ಹಿಡಿಯುವುದು ಅಲ್ಲ. ಹಲವರು ಕಂಟ್ರೋಲ್ ಅಂದ್ರೆ ಸಪ್ರೆಸ್ ಮಾಡಬೇಕು ಅಂತ ಅರ್ಥ ಮಾಡ್ಕೊಳ್ತಾರೆ. ಉದಾಹರಣೆಗೆ, ನಾನು ಕೋಪಗೊಳ್ಬಾರ್ದು ಅಂತ ಒತ್ತಾಯಿಸಿದಷ್ಟು ಕೋಪ ಹೆಚ್ಚಾಗುತ್ತದೆ. ನಾನು ಇದನ್ನು ಯೋಚಿಸಬಾರ್ದು ಅಂತ ಹೇಳಿಕೊಂಡಷ್ಟು ಅದೇ ಯೋಚನೆ ಮತ್ತೆ ಮತ್ತೆ ಬರುತ್ತದೆ. ಇದು ಮಾನಸಿಕವಾಗಿ ಸಹಜ, ಯಾಕಂದ್ರೆ ಮನಸ್ಸು ಒತ್ತಡಕ್ಕೆ ಒಳಗಾದಾಗ ಅದು ವಿರುದ್ಧವಾಗಿ ಪ್ರತಿಕ್ರಿಯಿಸುತ್ತದೆ. ಆದ್ದರಿಂದ ಮನಸ್ಸನ್ನು ನಿಯಂತ್ರಿಸುವ ನಿಜವಾದ ವಿಧಾನ ಅಂದ್ರೆ ಅದನ್ನು ಅರ್ಥ ಮಾಡಿಕೊಳ್ಳುವುದು, ಅದನ್ನು ಅಬ್ಸರ್ವ್ ಮಾಡುವುದು ಮತ್ತು ಅದನ್ನು ನಿಧಾನವಾಗಿ ದಾರಿಯಲ್ಲಿ ಹಾಕುವುದು. ನಮ್ಮ ಮನಸ್ಸಿನಲ್ಲಿ ದಿನಕ್ಕೆ ಸಾವಿರಾರು ಯೋಚನೆಗಳು ಬರುತ್ತವೆ. ಅದರಲ್ಲಿ ಬಹಳಷ್ಟು ನೆಗೆಟಿವ್ ಆಗಿರುತ್ತವೆ. ಇದು ನಮ್ಮ ತಪ್ಪಲ್ಲ. ಮಾನವ ಮೆದುಳು ನ್ಯಾಚುರಲಿ ನೆಗೆಟಿವ್ ಕಡೆ ಹೆಚ್ಚು ಗಮನ ಕೊಡುತ್ತದೆ. ಇದನ್ನು ಸೈಕಾಲಜಿನಲ್ಲಿ ನೆಗೆಟಿವಿಟಿ ಬಯಾಸ್ ಅಂತ ಕರೀತಾರೆ. ಇದು ನಮ್ಮ ಸರ್ವೈವಲ್ಗಾಗಿ ಬಂದಿರುವ ವ್ಯವಸ್ಥೆ. ಹಳೆಯ ಕಾಲದಲ್ಲಿ ಅಪಾಯದಿಂದ ತಪ್ಪಿಸಿಕೊಳ್ಳಲು ನಮ್ಮ ಮೆದುಳು ಯಾವಾಗಲೂ ಎಲ್ಲಿ ಡೇಂಜರ್ ಇದೆ ಅನ್ನೋದನ್ನು ಹುಡುಕ್ತಿತ್ತು. ಆದರೆ ಇವತ್ತು ಆ ಸೇಮ್ ಸಿಸ್ಟಮ್ ನಮ್ಮನ್ನೇ ಸ್ಟ್ರೆಸ್ಗೆ ತಳ್ಳುತ್ತಿದೆ. ಸಣ್ಣ ವಿಷಯಕ್ಕೂ ದೊಡ್ಡ ಟೆನ್ಷನ್ ಆಗುತ್ತದೆ. ಫ್ಯೂಚರ್ ಬಗ್ಗೆ ಅನಗತ್ಯ ಭಯ ಬರುತ್ತದೆ. ಮನಸ್ಸನ್ನು ನಿಯಂತ್ರಿಸಲು ಮೊದಲ ಹೆಜ್ಜೆ ಅವೇರ್ನೆಸ್, ಅಂದ್ರೆ ಈಗ ನಾನು ಏನು ಯೋಚಿಸ್ತಿದ್ದೀನಿ ಅನ್ನೋದನ್ನು ಗಮನಿಸುವುದು. ಬಹಳ ಜನ ತಮ್ಮ ಯೋಚನೆಗಳ ಜೊತೆ ಐಡೆಂಟಿಫೈ ಆಗ್ಬಿಡ್ತಾರೆ. ನಾನು ಯೂಸ್ಲೆಸ್, ನನಗೆ ಆಗೋದಿಲ್ಲ, ನನ್ನ ಜೀವನ ಸೆಟಲ್ ಆಗೋದಿಲ್ಲ ಅನ್ನೋ ಯೋಚನೆಗಳು ಬಂದ್ರೆ ಅದನ್ನೇ ಸತ್ಯ ಅಂತ ನಂಬುತ್ತಾರೆ. ಆದರೆ ಒಂದು ಸತ್ಯ ಏನು ಅಂದ್ರೆ ಯೋಚನೆಗಳು ಫ್ಯಾಕ್ಟ್ಸ್ ಅಲ್ಲ, ಅವು ಟೆಂಪರರಿ. ಅವು ಬಂದು ಹೋಗುತ್ತವೆ. ನೀನು ಆ ಯೋಚನೆ ಅಲ್ಲ, ನೀನು ಅದನ್ನು ನೋಡುವ ವ್ಯಕ್ತಿ. ಒಮ್ಮೆ ನೀನು ನಿನ್ನ ಯೋಚನೆಗಳನ್ನು ಅಬ್ಸರ್ವರ್ ಆಗಿ ನೋಡೋದನ್ನು ಸ್ಟಾರ್ಟ್ ಮಾಡಿದ್ರೆ ನಿನಗೆ ಒಂದು ಗ್ಯಾಪ್ ಕಾಣುತ್ತೆ. ಆ ಗ್ಯಾಪ್ನಲ್ಲಿ ಫ್ರೀಡಮ್ ಇರುತ್ತದೆ. ಉದಾಹರಣೆಗೆ, ಕೋಪ ಬರುತ್ತಿದೆ ಅಂದ್ರೆ ನನಗೆ ಕೋಪ ಬರುತ್ತಿದೆ ಅಂತ ಹೇಳೋದು ಬೇರೆ, ನಾನು ಕೋಪ ಅಂತ ಹೇಳೋದು ಬೇರೆ. ಮೊದಲದು ಅವೇರ್ನೆಸ್, ಎರಡನೆಯದು ಐಡೆಂಟಿಫಿಕೇಶನ್. ಅವೇರ್ನೆಸ್ ಇದ್ದಾಗ ನೀನು ರಿಯಾಕ್ಷನ್ ಕೊಡುವುದನ್ನು ಸ್ಲೋ ಮಾಡಬಹುದು. ಇದರಲ್ಲಿ ಇನ್ನೊಂದು ಪವರ್ಫುಲ್ ಕಾನ್ಸೆಪ್ಟ್ ಅಂದ್ರೆ ರೆಸ್ಪಾನ್ಸ್ ವರ್ಸಸ್ ರಿಯಾಕ್ಷನ್. ರಿಯಾಕ್ಷನ್ ಅಂದ್ರೆ ಇನ್ಸ್ಟೆಂಟ್, ಅನ್ಕಂಟ್ರೋಲ್ಡ್. ರೆಸ್ಪಾನ್ಸ್ ಅಂದ್ರೆ ಕಾನ್ಷಿಯಸ್, ಕಂಟ್ರೋಲ್ಡ್. ಯಾರಾದರೂ ನಿನ್ನ ಮೇಲೆ ಕೋಪಗೊಂಡರೆ ರಿಯಾಕ್ಷನ್ ಅಂದ್ರೆ ತಕ್ಷಣ ಪ್ರತಿಕ್ರಿಯೆ ಕೊಡುವುದು. ರೆಸ್ಪಾನ್ಸ್ ಅಂದ್ರೆ ಸ್ವಲ್ಪ ಸಮಯ ತೆಗೆದುಕೊಂಡು ಕಾಮಾಗಿ ಉತ್ತರ ಕೊಡುವುದು. ಈ ಡಿಫರೆನ್ಸ್ ನಿನ್ನ ಲೈಫ್ ಕ್ವಾಲಿಟಿಯನ್ನೇ ಚೇಂಜ್ ಮಾಡುತ್ತವೆ. ಮನಸ್ಸನ್ನು ನಿಯಂತ್ರಿಸಲು ಬ್ರೆತ್ ಒಂದು ಪವರ್ಫುಲ್ ಟೂಲ್. ಇದು ಸಿಂಪಲ್ ಅನಿಸಬಹುದು, ಆದರೆ ತುಂಬ ಡೀಪ್ ಸೈನ್ಸ್ ಇದೆ. ನಾವು ಆಂಕ್ಷಿಯಸ್ ಆಗಿದ್ದಾಗ ನಮ್ಮ ಉಸಿರಾಟ ಫಾಸ್ಟ್ ಆಗುತ್ತದೆ, ಕಾಮ್ ಆಗಿದ್ದಾಗ ಸ್ಲೋ ಆಗುತ್ತದೆ. ಇದು 2-ವೇ ಕನೆಕ್ಷನ್. ನೀನು ಕಾನ್ಷಿಯಸ್ಲಿ ಸ್ಲೋ ಡೀಪ್ ಬ್ರೀದಿಂಗ್ ಮಾಡಿದ್ರೆ ನಿನ್ನ ಬ್ರೈನ್ಗೆ ಸಿಗ್ನಲ್ ಹೋಗುತ್ತದೆ, ಎವ್ರಿಥಿಂಗ್ ಈಸ್ ಸೇಫ್. ಇದರಿಂದ ಸ್ಟ್ರೆಸ್ ಹಾರ್ಮೋನ್ಸ್ ಕಡಿಮೆ ಆಗುತ್ತವೆ. ಆದ್ದರಿಂದ ದಿನಕ್ಕೆ 5ರಿಂದ 10 ನಿಮಿಷ ಡೀಪ್ ಬ್ರೀದಿಂಗ್ ಪ್ರಾಕ್ಟೀಸ್ ಮಾಡೋದರಿಂದ ಮನಸ್ಸು ತುಂಬ ಸ್ಟೇಬಲ್ ಆಗುತ್ತದೆ. ಇನ್ನೊಂದು ಮುಖ್ಯ ವಿಷಯ ಹ್ಯಾಬಿಟ್ಸ್. ಮನಸ್ಸು ಡಿಸಿಪ್ಲಿನ್ ಆಗಬೇಕಂದ್ರೆ ಹ್ಯಾಬಿಟ್ಸ್ ಚೇಂಜ್ ಆಗಬೇಕು. ನಮ್ಮ ಜೀವನದ 80% ಬಿಹೇವಿಯರ್ ಆಟೋಮ್ಯಾಟಿಕ್ ಹ್ಯಾಬಿಟ್ಸ್ನಿಂದ ಬರುತ್ತದೆ. ಬೆಳಿಗ್ಗೆ ಎದ್ದೊಡನೆ ಫೋನ್ ನೋಡುವುದು, ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡುವುದು, ಕಂಪೇರ್ ಮಾಡುವುದು, ಇವು ಎಲ್ಲವೂ ಮೈಂಡನ್ನು ವೀಕ್ ಮಾಡುತ್ತವೆ. ಅದರ ಬದಲು ಬೆಳಿಗ್ಗೆ ಸ್ವಲ್ಪ ಸೈಲೆನ್ಸ್ನಲ್ಲಿ ಕೂತು ದಿನದ ಬಗ್ಗೆ ಕ್ಲಾರಿಟಿ ತೆಗೆದುಕೊಳ್ಳುವುದು, ಪಾಸಿಟಿವ್ ಇನ್ಪುಟ್ ತೆಗೆದುಕೊಳ್ಳುವುದು, ಇವು ಮೈಂಡನ್ನು ಸ್ಟ್ರಾಂಗ್ ಮಾಡುತ್ತವೆ. ಮನಸ್ಸು ಯಾವ ರೀತಿಯ ಇನ್ಪುಟ್ ತೆಗೆದುಕೊಳ್ಳುತ್ತದೋ ಅದೇ ರೀತಿಯ ಔಟ್ಪುಟ್ ಕೊಡುತ್ತದೆ. ನೀನು ದಿನಪೂರ್ತಿ ನೆಗೆಟಿವ್ ನ್ಯೂಸ್, ಟಾಕ್ಸಿಕ್ ಕಾಂಟೆಂಟ್ ನೋಡ್ತಿದ್ರೆ ನಿನ್ನ ಮೈಂಡ್ ಕೂಡ ಅದೇ ರಿಫ್ಲೆಕ್ಟ್ ಮಾಡುತ್ತದೆ. ಅದಕ್ಕಾಗಿ ಮೆಂಟಲ್ ಡಯಟ್ ಅನ್ನೋದು ಇಂಪಾರ್ಟೆಂಟ್. ಹೇಗೆ ಬಾಡಿಗೆ ಹೆಲ್ತಿ ಫುಡ್ ಬೇಕೋ, ಮೈಂಡ್ಗೆ ಹೆಲ್ತಿ ಥಾಟ್ಸ್ ಬೇಕು. ಪುಸ್ತಕ ಓದುವುದು, ಮೋಟಿವೇಶನಲ್ ಕಾಂಟೆಂಟ್ ನೋಡುವುದು, ಗುಡ್ ಪೀಪಲ್ ಜೊತೆ ಸಮಯ ಕಳೆಯುವುದು, ಇವು ಮೈಂಡನ್ನು ಕ್ಲೀನ್ ಮಾಡುತ್ತವೆ. ಇನ್ನೊಂದು ಡೀಪ್ ಟ್ರೂತ್, ಅಕ್ಸೆಪ್ಟೆನ್ಸ್. ನಾವು ಹಲವಾರು ಬಾರಿ ರಿಯಾಲಿಟಿಯನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ಇದು ಹೀಗಿರಬಾರ್ದು, ಅವನು ಹೀಗೆ ಮಾಡಬಾರ್ದು ಅಂತ ರೆಸಿಸ್ಟೆನ್ಸ್ ಇರುತ್ತದೆ. ಈ ರೆಸಿಸ್ಟೆನ್ಸ್ನಿಂದಲೇ ಮೆಂಟಲ್ ಸಫರಿಂಗ್ ಬರುತ್ತದೆ. ಅಕ್ಸೆಪ್ಟೆನ್ಸ್ ಅಂದ್ರೆ ವೀಕ್ ಆಗುವುದು ಅಲ್ಲ, ಅದು ಕ್ಲಾರಿಟಿ. ಈ ಸಿಚುವೇಶನ್ ಹೀಗಿದೆ ಅನ್ನೋದನ್ನು ಒಪ್ಪಿಕೊಂಡ ಮೇಲೆ ಮಾತ್ರ ನೀನು ನೆಕ್ಸ್ಟ್ ಸ್ಟೆಪ್ ತೆಗೆದುಕೊಳ್ಳಬಹುದು. ಇಲ್ಲದಿದ್ರೆ ನೀನು ಅದೇ ಲೂಪ್ನಲ್ಲಿ ಸಿಕ್ಕಿಬೀಳುತ್ತೀಯ. ಮನಸ್ಸನ್ನು ನಿಯಂತ್ರಿಸುವುದು ಓವರ್ನೈಟ್ ಪ್ರೋಸೆಸ್ ಅಲ್ಲ, ಇದು ಡೈಲಿ ಪ್ರಾಕ್ಟೀಸ್. ಜಿಮ್ ಹೋಗಿ ಬಾಡಿ ಬಿಲ್ಡ್ ಮಾಡೋ ಹಾಗೆ ಮೈಂಡ್ ಕೂಡ ಪ್ರಾಕ್ಟೀಸ್ ಬೇಕು. ಕೆಲವೊಮ್ಮೆ ಫೇಲ್ ಆಗುತ್ತೆ, ಮತ್ತೆ ನೆಗೆಟಿವ್ ಥಾಟ್ಸ್ ಬರುತ್ತವೆ, ಮತ್ತೆ ಸ್ಟ್ರೆಸ್ ಬರುತ್ತದೆ. ಅದು ನಾರ್ಮಲ್. ಇಂಪಾರ್ಟೆಂಟ್ ಅಂದ್ರೆ ನೀನು ಮತ್ತೆ ಟ್ರ್ಯಾಕ್ಗೆ ಬರುವುದು. ಒಂದು ಪವರ್ಫುಲ್ ರಿಯಲೈಸೇಷನ್,
ನೀನು ನಿನ್ನ ಮನಸ್ಸಿನ ಮಾಲೀಕ, ಅದು ನಿನ್ನ ಸೇವಕ. ಆದರೆ ಪ್ರಾಕ್ಟೀಸ್ ಇಲ್ಲದಿದ್ರೆ ರೋಲ್ಸ್ ರಿವರ್ಸ್ ಆಗುತ್ತವೆ, ಮೈಂಡ್ ಮಾಸ್ಟರ್ ಆಗುತ್ತದೆ, ನೀನು ಸ್ಲೇವ್ ಆಗ್ತೀಯ. ಪ್ರಾಕ್ಟೀಸ್ ಮೂಲಕ ರೋಲ್ಸ್ ಕರೆಕ್ಟ್ ಆಗುತ್ತವೆ. ಕೊನೆಯಲ್ಲಿ ಒಂದು ಸಿಂಪಲ್ ಟ್ರೂತ್: ಹ್ಯಾಪಿನೆಸ್, ಪೀಸ್, ಕ್ಲಾರಿಟಿ ಇವೆಲ್ಲ ಹೊರಗೆ ಸಿಗೋದಿಲ್ಲ, ಅದು ಒಳಗೆ ಕ್ರಿಯೇಟ್ ಮಾಡಬೇಕು. ಎಕ್ಸ್ಟರ್ನಲ್ ವರ್ಲ್ಡ್ ಚೇಂಜ್ ಆಗ್ತಿರುತ್ತದೆ, ಆದರೆ ನಿನ್ನ ಇಂಟರ್ನಲ್ ಸ್ಟೇಟ್ ಸ್ಟೇಬಲ್ ಇದ್ದರೆ ನೀನು ಯಾವ ಸಿಚುವೇಶನ್ನಲ್ಲೂ ಸ್ಟ್ರಾಂಗ್ ಆಗಿರಬಹುದು. ಮನಸ್ಸನ್ನು ನಿಯಂತ್ರಿಸುವ ಸೀಕ್ರೆಟ್ ಅಂದ್ರೆ ದೊಡ್ಡ ಟೆಕ್ನಿಕ್ ಅಲ್ಲ, ಅದು ಸಣ್ಣ ಸಣ್ಣ ಡೈಲಿ ಅವೇರ್ನೆಸ್, ಕಾನ್ಷಿಯಸ್ ಚಾಯ್ಸಸ್ ಅಂಡ್ ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್. ನೀನು ಇಂದು ಸ್ಟಾರ್ಟ್ ಮಾಡಿದರೆ ನಿಧಾನವಾಗಿ ನಿನ್ನ ಮೈಂಡ್ ನಿನ್ನ ಕಂಟ್ರೋಲ್ಗೆ ಬರುತ್ತದೆ. ಆಗ ಲೈಫ್ ರಿಯಾಕ್ಟ್ ಆಗೋದಿಲ್ಲ, ಕಾನ್ಷಿಯಸ್ಲಿ ಡಿಸೈನ್ ಆಗುತ್ತದೆ.